ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರೊಂದಿಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಸಭೆ. ದಾಂಡೇಲಿ ನಗರದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ದಾಂಡೇಲಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಶೈಲೇಶ್ ಪರಮಾನಂದ್ ನೇತೃತ್ವದಲ್ಲಿ ಶನಿವಾರ ಸಭೆ ನಡೆಯಿತು. ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಮಾತನಾಡಿ, ಐಬಿಆರ್ ನಿರ್ಣಯದಂತೆ ಹಣಕಾಸು ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕು. ಸಾಲ ಪಡೆಯುತ್ತಿರುವ ಉದ್ದೇಶ ತಿಳಿದು ನೀವು ನೀಡುತ್ತಿರುವ ಸಾಲದ ಉದ್ದೇಶ ಹಾಗೂ ವಿಧಿಸುವ ಬಡ್ಡಿ ಕುರಿತು ಸ್ಪಷ್ಟೀಕರಣ ನೀಡಬೇಕು. ಸಾಲ ವಸೂಲಿಗೆ ಬರುವ ಸಂಬಂಧಿತ ಹಣಕಾಸಿನ ಸಂಸ್ಥೆಯ ಏಜೆಂಟರುಗಳು ಕಡ್ಡಾಯವಾಗಿ ಆರ್ಬಿಐ ನಿಯಮಗಳನ್ನು ಪಾಲಿಸಬೇಕು. ಯಾವುದೇ ರೀತಿಯಲ್ಲಿ ಕಿರುಕುಳ ಮತ್ತು ಸಾಲಗಾರರ ತೇಜೋವಧೆ ಮಾಡಲು ಹೋಗಬಾರದು ಎಂದರು. ಸಿಪಿಐ ಜೈಪಾಲ್ ಪಾಟೀಲ್ ಮಾತನಾಡಿ, ಅಕ್ರಮ ಬಡ್ಡಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಳಿಯಾಳ ದಾಂಡೇಲಿ ಭಾಗದಲ್ಲಿ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಿ ಕೆಲವರನ್ನು ಬಂಧಿಸಲಾಗಿದೆ. ಸಾಲಗಾರರ ಮನೆಗೆ ತಡರಾತ್ರಿ ಹೋಗಿ ಸಾಲ ವಸೂಲಾತಿ ಮಾಡಬಾರದು, ಮಾನಸಿಕ ಹಿಂಸೆ ನೀಡುವಂತಿಲ್ಲ. ಮುಂದೆ ಇಂತಹ ಘಟನೆಗಳು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಚ್ಚರಿಸಿದರು. ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಏಕವಚನ ಬಳಸುವ ಹಾಗಿಲ್ಲ. ಬೆಳಿಗ್ಗೆ 9 ರಿಂದ 5 ಗಂಟೆ ಒಳಗೆ ವಸೂಲಿಗೆ ಹೋಗಬೇಕು. ಸಾಲಗಾರರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಹಾಗೂ ಸಾಲದ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸಿ ನಂತರ ಸಾಲ ನೀಡಬೇಕು. ಒಂದೇ ಕುಟುಂಬದ ಇತರೆ ಸದಸ್ಯರಿಗೆ ಸಾಲ ನೀಡುವಂತಿಲ್ಲ. ಪದೇ ಪದೇ ಸಾಲ ತುಂಬುವಂತೆ ಕಿರುಕುಳ ನೀಡುತ್ತಿರುವುದು ಕಂಡುಬಂದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಹಣಕಾಸಿನ ಕಂಪನಿಗಳಾದ ಎಸ್ಕೆಎಸ್ ಫೈನಾನ್ಸ್, ಚೈತನ್ಯ ಫೈನಾನ್ಸ್, ಗ್ರಾಮೀಣ ಕೂಟ ಫೈನಾನ್ಸ್, ಧರ್ಮಸ್ಥಳ ಸಂಘ, ಶ್ರೀರಾಮ ಫೈನಾನ್ಸ್, ಭಾರತ್ ಫೈನಾನ್ಸ್, ಮಣಿಪುರಂ ಫೈನಾನ್ಸ್, ಮುತ್ತೂಟ್ ಫೈನಾನ್ಸ್ ಇವುಗಳ ಪ್ರಮುಖರು ತಮ್ಮ ಸಂಸ್ಥೆಯ ಸಾಲ ನೀಡುವಿಕೆ, ಬಡ್ಡಿ ಆಕರಣೆ, ವಸೂಲಾತಿ ಬಗ್ಗೆ ಮಾಹಿತಿ ನೀಡಿದರು. ಪಿಎಸ್ಐ ಅಮೀರ್ ಅತ್ತಾರ್ ಸ್ವಾಗತಿಸಿದರು. ಕಿರಣ್ ಪಾಟೀಲ್ ವಂದಿಸಿದರು. ಇನ್ನೊಬ್ಬರು ಅವ್ರಿಗೆ ಇನ್ನೂ ಬೇಕಾದಾಗ ಏನು ಮಾಡ್ತಾರೆ, ಇನ್ನೊಬ್ಬರ ಸರ್ಕಾರ ಮತ್ತು ಅವ್ರಿಗೆ ಸಾಲ ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಕೆಪಾಸಿಟಿ ಇದೆ ಅಂತ ಹೇಳಿ ಯಾಕೆ ಕೊಡೋದಿಲ್ಲ? ನಿಮ್ಮ ರೂಲ್ ಏನಿದೆ ಅಂತ ಹೇಳಿದ್ರೆ ಮುಂದಿನ RBI ರೂಲ್ ಏನಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ DSP ಸಾಹೇಬರು ಮಾತಾಡ್ತಾ ಇದ್ದಾರೆ. ನಾವು ದಯವಿಟ್ಟು ಯಾರ್ಯಾರು ಮೈಕ್ರೋ ಫೈನಾನ್ಸ್ ಯಾವುದಿದೆ ಇಂಟ್ರೆಸ್ಟ್ ಏನು RBI ಗೈಡ್ಲೈನ್ಸ್ ಪ್ರಕಾರ ಏನು ಫಿಕ್ಸ್ ಮಾಡ್ತೀರಿ ಮತ್ತು ನಿಮ್ಮ ಕಮಿಟಿ ಪ್ರಕಾರ ಏನು ಫಿಕ್ಸ್ ಮಾಡಿರ್ತೀರಿ. ನಿಮ್ಮ ಕಮಿಟಿ ಇದೆ ಒಂದು ಹೌದಾ? ನಿಮ್ಮದು ಮೈಕ್ರೋ ಫೈನಾನ್ಸ್ ಕಮಿಟಿಗಳು ಕೋಆಪರೇಟ್ ಇರ್ತಾಯಿದೆ ಹೌದಾ? ನಿಮ್ಮದೇ ಆದಂಥ ಕಂಪ್ನಿ ಹತ್ರ ಏನು ಫಿಕ್ಸ್ ಮಾಡಿರ್ತಾರೆ ಮತ್ತು RBI ಗೈಡ್ಲೈನ್ಸ್ ಏನು ನಿಮಗೆ ಟಾರ್ಗೆಟ್ ಕೊಟ್ಟಿದೆ, ಎಷ್ಟು ಮಾಡಬೇಕು, ಎಷ್ಟು ಸ್ಟಾರ್ಟ್ ಆಗಬೇಕು, ಎಷ್ಟು ಒಳಗೆ ಇರಬೇಕು ಅದನ್ನು ನೀವು ಅಷ್ಟು ತಿಳಿಸ್ಬೇಕು ನಮಗೆ. ನೀವು ತಿಳಿಸಿದ ಮೇಲೆ ಮತ್ತು ನಮ್ಮ DSP ಸಾಹೇಬರು ಅದಕ್ಕೆ ಹೇಳ್ತಾರೆ. ಇಲ್ಲಿ ಒಳ್ಳೆ ದಾಂಡೇಲಿ ನಮ್ಮ ರಿಕ್ವೈರಿ ಸರ 7 ರಿಂದ 5 ಗಂಟೆ ಸ್ಟಾಪ್ ಮಾಡಿ. ಯಾವುದು ಮಾರ್ನಿಂಗ್ ಸಾಯಂಕಾಲ? ಮಾರ್ನಿಂಗ್ 7 ರಿಂದ ಸಾಯಂಕಾಲ. ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ? 26.45. 26.45. ಏನು RBI ಗೈಡ್ಲೈನ್ಸ್ ಏನಿದೆ? RBI ಗೈಡ್ಲೈನ್ಸ್ ಅಷ್ಟಿದೆ. ಏನು RBI ಗೈಡ್ಲೈನ್ಸ್ ಪ್ರಕಾರ RBI ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾರೆ. ನಿಮ್ಮದೇನು ಕೊಡಿ, ಬೆಲೆ ಇರುತ್ತಲ್ಲ, ನೀವು ಎಷ್ಟು ರೇಟ್ ಫಿಕ್ಸ್ ಮಾಡಿರ್ತೀರಿ ಅದನ್ನು ಕೊಡಿ. ಡಾಕ್ಯುಮೆಂಟ್ಸ್ ತೊಗೊಂಡು ಮ್ಯಾನೇಜರ್ ಇದೆ, ಸ್ಟಾಫ್ ಸರ್, ಮ್ಯಾನೇಜರ್ ಇದೆ, ರಜಾ ಹೋಗಿ ಅವ್ರನ್ನ ಮೀಟಿಂಗ್ ಬರ್ಬೇಕಲ್ಲ. ನಾವೇನು ಖಾಲಿ ಕುಂದಾಕೊಂಡು ನಮ್ಮದು ಕೆಲಸ ಇಲ್ಲ. ಹೇಳಿ ಕೊಡ್ಸೋದ್ರಿಂದ 1.5 ಲಕ್ಷ 1.5 ಲಕ್ಷದಲ್ಲಿ ನಾವು
ಐ ಪ್ಯಾಕೇಜ್ ಆಗಿದೆ ಆ ಪ್ರಕಾರ ನಾವು ರಿಕವರಿ ಮಾಡ್ತೀವಿ. ಒಂದು ಮನೆ ಎಷ್ಟು ಕೊಡ್ತೀರಿ ಮೆಂಬರ್ಸ್? ಒಂದು ಮನೆಗೆ ಒಂದೇ ಸರ್. ಒಂದು ಮನೆ ಒಂದೇ. ಈಗ ಒಂದು ಮನೆಗೆ ಒಬ್ಬರಿಗೆ ಕೊಡ್ತೀವಿ ಒಬ್ಬರಿಗೆ. ಹೌದಾ? ನೆಕ್ಸ್ಟ್ ಏನು ಮಾಡ್ತೀರಿ, ಅವಳು ನನಗೆ ಇನ್ನೊಂದು ಸಾಲ ಬೇಕಾಗುತ್ತೆ ಇನ್ನೊಬ್ಬರ ಹೆಸರು ನಾನು ಕೊಡ್ತಿರಲ್ಲ, ಅದಕ್ಕೆ ನಾವೊಂದು ಕೊಡಂಗಿಲ್ಲ ಸರ್. ಕೊಡ್ತಿದ್ದೇನೆ ಹೇಳ್ತಾ ಇರೋದು. ಈಗ ನಡೆದು ಹೇಳ್ತಾ ಇರೋದು ಪ್ರೊಜೆಕ್ಟ್ ಏನು ನಡೀತಾ ಇದ್ದಾವೆ ಅದನ್ನೇ ಹೇಳ್ತಾ ಇರೋದು ನಾನು. ಈಗ ಅದನ್ನ ಹೊಳೆ ಕೊಡ್ತಿರಲ್ಲ, ಒಟ್ಟಿನಲ್ಲಿ ಅವ್ರು ತುಂಬ ಕೆಪಾಸಿಟಿ ಇದ್ದದ್ದು ತಿಳ್ಕೊಳ್ಬೇಕಲ್ಲ ನೀವು. ಅದೇ ಇನ್ಕಮ್ ನಾವು ಕನ್ಸಿಡರ್ ಮಾಡಿ ಸರ್. ಇನ್ಕಮ್ ಏನು ಕನ್ಸಿಡರ್ ಮಾಡ್ತೀರಿ? ಫೈನಾನ್ಸ್ ಕೊಟ್ಟರೆ 5,000 ರೂಪಾಯಿ ಪಗಾರ ಅಂತ ಹೇಳ್ತಾರೆ, 7 ಲಕ್ಷ ಸಾಲ ಐತಿ. ಅವಳು ಹೆಂಗೆ ಕುಂತಾಳೆ 5 ಲಕ್ಷ 7 ಲಕ್ಷ 5,000 ಬಡ್ಡಿ ಆಗುತ್ತೆ ನಿಮ್ದು ಇಂಟ್ರೆಸ್ಟ್ 50,000ಕ್ಕೆ 15,000 ಆಗುತ್ತೆ ಒಂದು ವರ್ಷಕ್ಕೆ. 2 ವರ್ಷ. ಆಯ್ತು. ಈಗ ಅವರು 5,000 ರೂಪಾಯಿ ದುಡ್ಡು ಮೇಲೆ ಹಾಂ ನೀವು 10 ಲಕ್ಷ ಸಾಲ ತಗೊಂಡ್ರೆ ಹೆಂಗೆ ಕುಂತಾರ ಅವ್ರು ಹೇಳಿ? ನಾವು 50 ಲಕ್ಷ ಬ್ಯಾಂಕ್ ಇನ್ನೊಬ್ಬರ ಹೆಸರು ಮೇಲೆ ಕೊಡ್ತೀರಲ್ಲ, ಈಗ ಒಬ್ಬರು ಹೆಣ್ಣು ಯಾರು ಕೊಡ್ತಾರೆ, ಅವಳು ಕೊಟ್ಟು ಅವಳಿಗೆ ಇನ್ನೂ ಬೇಕಾದಾಗ ಇನ್ನೊಬ್ಬರ ಹೆಸರು ಮೇಲೆ ಕೊಡ್ತೀರಿ ನೀವು. ಅದನ್ನ ಯಾಕೆ ಕೊಡೋದು? ಅವ್ರು ನೋಡ್ಬೇಕಲ್ಲ ನಮ್ಗೆ ಕುಂತಾರ ಇಲ್ಲ ಸರ್. ನಾವಾಗಿ ಹೇಳ್ಕೊಡಂಗಿಲ್ಲ ಸರ್. ಅವ್ರದ್ದು ಇನ್ಕಮ್ ಏನಿದೆ ಅಂತ ತಿಳ್ಕೊಳ್ಳೋದು. ಆಮೇಲೆ ಅವ್ರ ಮಕ್ಕಳು ಸರ ಫ್ಯಾಮಿಲಿದು ಅವ್ರ ಕುಟುಂಬದ ಎಷ್ಟು ಇನ್ಕಮ್ ಇರೋ ಮಕ್ಕಳು ಒಂದು ಕುಟುಂಬಕ್ಕೆ ಅಷ್ಟೇ ಸರ್ ನಾವು ಕೊಡ್ತೀವಿ. ಜವಾಬ್ದಾರಿಯಿಂದ ಕೊಡಬೇಕು. ಸಾಲ ಕೊಡೋದು ಕೂಡ ಬಹಳ ಜವಾಬ್ದಾರಿಯುತ ವಿಷಯ. ಯಾಕಂದ್ರೆ ನೀವು ನೋಡಿ ಹೇಳದಂಗೆ ಅದಾಗಿದೆ, ಒಬ್ಬಳೇ ಮಹಿಳೆ ಬೇರೆಯವರ ಹೆಸರಲ್ಲಿ ತಗೊಂತಾಳೆ, ಅವ್ರಿಗೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ, ಅವಳದನ್ನು ಕಲೆಕ್ಟ್ ಮಾಡ್ಕೊಂತಾರೆ, ತಾನು ಬಳಸ್ಕೊಂತಾರೆ, ಅವ್ರಿಗೆ ಕಮಿಷನ್ ಕೊಡ್ತಾರೆ. ಅವ್ರದ್ದು 7 ಮಂದಿ ಕಡೆಯಿಂದ 11 ಲಕ್ಷ ಸಾಲ ತಗೊಂಡಿದ್ದಾರೆ, ಅದನ್ನೆಲ್ಲವನ್ನ ಬಳಸಿ ಹಾಕಿದ್ದಾಳೆ. ಅವಳಿಗೆ ಸಾಲ ಕೊಡ್ತಕ್ಕಂತಹ ಸಾಮರ್ಥ್ಯ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಅವಳದು ಪಾಪ, ಅವಳು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಂಬಳಕ್ಕೆ 5,000. ಅವಳು ಹೆಂಗೆ ತಿಂತಾಳೆ? ನೀವು ಕೊಡ್ಬೇಕಾದ್ರೆ ಯಾಕೆ ಎನ್ಕ್ವೈರಿ ಮಾಡಿಲ್ಲ? ನೀವು ಯಾರಿಗೆ ಬಳಸ್ತಾರೆ ಅಂತಕ್ಕಂಥದ್ದನ್ನ ಯಾಕೆ ಕೇಳಿಲ್ಲ? ನೀವು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ನಿಮ್ದು ದುರಾಸೆ ಇದ್ದಾರೆ, ಕೊಡ್ತೀರಿ ಅವ್ರು ಬೇರೆ ತಗೊಂಡ್ಬರ್ತಾರೆ, ಅವ್ರು ಮುಂದೆ ಹಾಕ್ತಾರೆ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ, ನಿಮ್ದೆಲ್ಲ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂತೀರಿ. ಸರ್ ನಾವು ಅವ್ರಿಗೆ ಕೊಟ್ಟಲ್ಲ ಸರ್ ಅಂತ ನೀವು ಹೇಳ್ತೀರಿ, ಬಟ್ ಆಕ್ಚುಲಿ ಏನಾಗುತ್ತೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಆಕಿ ಹೋಗ್ಬಿಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಎಲ್ಲ ಕಡೆ ಇಸ್ಕೊಂತಾಳೆ. ಅವರು ಅನ್ಪಡ್ಗಳು, ಅವರು ಏನು ಅವ್ರಿಗೆ ಕಡಿಮೆ ಜವಾಬ್ದಾರಿ, ಅವ್ರಿಗೇನು ಬುದ್ಧಿ ಇಲ್ಲ, ಅಷ್ಟು ಬುದ್ಧಿ ಇಲ್ಲ. ಕಮಿಷನ್ ಸಿಗುತ್ತೆ ಅಂತ ತೆಗೆದು ಕೊಟ್ಬಿಡ್ತಾರೆ. ಫೈನಲ್ ಜವಾಬ್ದಾರಿ ಆಗೋದು ಆ ಹೆಣ್ಮಕ್ಳು ಬಳಸ್ಕೊಳಕ್ಕೆ ಈಗಿನೂ ಆರಾಮಾಗಿ ತಗೊಂಡ್ಸಿಟ್ಟು ಅಂತ ಖರ್ಚು ಮಾಡಿಬಿಡ್ತಾರೆ. ಆಮೇಲೆ ತುಂಬತಕ್ಕಂಥ ಸಾಮರ್ಥ್ಯ ಇಲ್ಲ. ಇನಿಷಿಯಲಿ ತುಂಬತಕ್ಕಂಥ ಜವಾಬ್ದಾರಿಯನ್ನು ತಗೊಂತಾಳೆ, ಆಮೇಲೆ ತುಂಬ ಸಾಮರ್ಥ್ಯ ಇಲ್ಲ. ಇದು ವಾಸ್ತವವಾಗಿ ಇದೇ ಆಗ್ತಾ ಇರೋದು. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ ಲೋನ್ ಕೊಡ್ಬೇಕಂತ ನಿಮ್ದು ಜವಾಬ್ದಾರಿ ನೀವು 10 ಟೈಮ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು. ಇವ್ರು ಕೊಡ್ತೀವಂದ್ರೆ ಇದು ನಿಜವಾಗ್ಲೂ ಇವರೇ ಪ್ರೊಡಕ್ಟಿವ್ ಆಗಿ ಬಳಸ್ಕೊತಾ ಇದ್ದಾರಾ ಅಥವಾ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಕಮಿಷನ್ ಆಸೆಗೆ ಅಂತಕ್ಕಂಥದ್ದನ್ನ ವೆರಿಫೈ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ಇದೆ. ನೀವು ಬರೀ ಜಸ್ಟ್ ಒಂದು 10 ಮಂದಿ ಲೋನ್ ಕೊಟ್ಟಿದ್ದೀವಿ ಅಂತ ನೀವು ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ನೀವು ಕೊಟ್ರಿ ಅಂದ್ರೆ ಕೊನೆಗೆ ಅಪಾಯದಲ್ಲಿ ಸಿಕ್ಕೊಳ್ಳೋದು ನೀವು ಕೂಡ, ಮತ್ತೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲರೂ ಕೊನೆಗೆ ಎಲ್ಲ ತೆಲುಗು ಬರುತ್ತೆ. ಇದು ಅವಾಯ್ಡ್ ಆಗಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಅವರೇ ಬಳಕೆ ಮಾಡ್ಕೊತಾರೆ ಅಂತ ಚೆಕ್ ಮಾಡಿ ಕೊಡ್ಬೇಕು. ಮತ್ತೆ ಆಮೇಲೆ ಅವರು ಅದನ್ನ ಬಳಸ್ಕೊತಾ ಇದ್ದಾರೆ ಅಂತ ಕರೆಕ್ಟ್ ಆಗಿ ವೆರಿಫೈ ಮಾಡ್ತಕ್ಕಂಥ ಮೆಕ್ಯಾನಿಸಮ್ ನಿಮ್ಮಲ್ಲಿ ಐತಿ. ಬಟ್ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನನಗೆ ಪಕ್ಕ ಇಲ್ಲ. ಕ್ರಾಸ್ ವೆರಿಫಿಕೇಶನ್ ಮಾಡಿ ಸರ್ ಮಾಡ್ತೀವಿ ಸರ್ ನಾವು. ಆದರೂ ಹೋಗ್ತಾ ಇದ್ದೀವಿ ಸರ್. ಹಂಗಾಗಿ ಅವ್ರದ್ದು ಐದು ಬಂದಿದ್ದು ಹಂತದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಂಡಿರ್ತೀರಿ. ಅದರಲ್ಲಿ ಮತ್ತೆ ಒಬ್ಬರದ್ದು ಲೋನ್ ಕೊಟ್ಬಿಟ್ಟು ಎಲ್ಲರಿಗೂ ಜವಾಬ್ದಾರಿ ಅದನ್ನ ಫಿಕ್ಸ್ ಮಾಡ್ತೀವಿ. ನಿನ್ನೆ ಆಗಿದ್ದು ಅದೇ, ನಿನ್ನೆ ಕರಾವಳಿ ರಿಪೋರ್ಟ್ ಬಂದು ಅದರಲ್ಲಿ ಒಬ್ಬ 3 ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ 10 ಮಂದಿ ಪೈಕಿ ಎಲ್ಲರೂ ಲೋನ್ ತಗೊಂಡಿದ್ದಾರೆ. ಆ 3 ಮಂದಿ ಲೋನ್ ವಾಪಸ್ ಪೇ ಮಾಡಿಲ್ಲ. ಆ 3 ಮಂದಿ ಪೇ ಮಾಡಿದ್ರೆ ಹುಡುಗರ ಮೇಲೆ ಜವಾಬ್ದಾರಿ ಹಾಕ್ತಾ ಇದ್ದಾರೆ ಫೈನಾನ್ಸ್. ಅವ್ರೇನಂದ್ರೆ ನಾವು ಕೊಟ್ಟಿದ್ದನ್ನ ನಾವು ಕೊಡ್ತೀವಿ, ನಾವು ಕೊಟ್ಟಿದ್ದನ್ನ ಕೊಡ್ತೀವಿ, ನಾವು ಜವಾಬ್ದಾರಿ ಇದೆ ನಮಗೆ. ಆ 3 ಮಂದಿ ನಾವು ಕೊಡಂಗಿಲ್ಲ ಸರ್, ನಾವೇ ಕೊಡೋಣ ಸರ್, ನಮ್ಮ ಹತ್ರ ಕೊಡಲಿಕ್ಕೆ ಆಗಿಲ್ಲ ಸರ್ ಅಂತಾರೆ. ಈಗ ಮೈಕ್ರೋ ಫೈನಾನ್ಸ್ ನಿಮ್ದು ನಿಯಮಗಳ ಪ್ರಕಾರ ಯಾವುದು ಶ್ಯೂರಿಟಿ ಇಲ್ಲದೆ ಕೊಡಬೇಕು ಅಂತ ಇದೆ. ಶ್ಯೂರಿಟಿ ಇಲ್ಲ ಲೋನ್ಗಳೇ ಮೈಕ್ರೋ ಫೈನಾನ್ಸ್ ಲೋನ್, ಅದು ಮೇನ್ ಕಂಡೀಷನ್ ಇರೋದೇ ಅದೇ. ಮತ್ತೆ ನೀವು ಮತ್ತೊಬ್ಬರನ್ನ ಯಾಕೆ ಜವಾಬ್ದಾರಿ ಮಾಡ್ತೀರಿ? ಅವ್ರು ಒಬ್ಬರಿಗೆ ಲೋನ್ ಕೊಡ್ತಂತ ಅವರೇ ಜವಾಬ್ದಾರಿ. 50,000 ಕೊಡ್ತಿರೋ, 10,000 ಕೊಡ್ತಿರೋ, 1 ಲಕ್ಷ ಕೊಡ್ತಿರೋ, ಬೇಸ್ಡ್ ಆನ್ ಕ್ರೈಟೀರಿಯಾ ಇದೆ. ಬಿಸ್ನೆಸ್ ಗೋಸ್ಕರ ಜಾಸ್ತಿ ಕೊಡ್ತೀರಿ, ಮೆಡಿಕಲ್ ಅಂತ 10,000 ಲೋನ್ ಇದೆ, ಏನೋ ಮಕ್ಕಳ ಎಜುಕೇಶನ್ ಅಂತ 10,000 ಇದೆ. ಆ ಲಿಮಿಟ್ ಅವ್ರ ಕ್ರಾಸ್ ಮಾಡಂಗಿಲ್ಲ.
ಮಾಡಿ ಕೊಟ್ಬಿಡ್ತೀರಿ 5 ಮಂದಿಗೆ. 5 ಮಂದಿ ಸೇರಿಬಿಟ್ಟು ಒಂದೇ ಲೋನ್ ಕೊಡಿ ಒಬ್ಬರೇ ಸೇರಿ. 5 ಲೋನ್ ಕೊಡ್ತಾರೆ, ಪರಸ್ಪರ ಒಬ್ಬರು ಜವಾಬ್ದಾರಿ ಫಿಕ್ಸ್ ಮಾಡ್ತಾರೆ. ನಿಯಮದಲ್ಲಿ ಅವಕಾಶ ಇದೆ ಅದಕ್ಕೆ, ನಿಯಮದಲ್ಲಿ ಅವಕಾಶ ಇದೆ ಹೇಳಿದಂಗೆ. ಈಗ ನಿಯಮ ಬೇರೆ ಓದಿಲ್ಲ, ನಾನು ಅಭಿಪ್ರಾಯ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಅವಕಾಶ ಇಲ್ಲ ಸರ್. ಅವಕಾಶ ಇಲ್ಲ ಮತ್ತೆ ಯಾಕೆ ಕೊಡ್ತೀರಿ? ಈಗ ನಿನ್ನೆ ಕರಾವಳಿ ರಿಪೋರ್ಟ್ ಅದೇ ಅವರು 3 ಮಂದಿ ನೋಡೋಣ ಉತ್ತಮ ಮಾಡ್ತಾ ಇದ್ರು ನಾವು. ಅವ್ರು ನಮ್ಮ 3 ಮಂದಿ ತುಂಬಕ್ಕಾಗಲ್ಲ ಸರ್ ನಮಗೆ. ನಾವು 4 ತುಂಬಲಿಕ್ಕೆ ನಾವು ಬರ್ತಾರೆ ನಮ್ಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ನಿನ್ನೆ ಕರಾವಳಿ ಮುಂದೆ ಬಂದಿರ್ತಕ್ಕಂಥ ರಿಪೋರ್ಟ್ ಓದಿರ್ಬೇಕು ನೀವು. ಓದಿದ್ರಲ್ಲ, ನೋಡಿದ್ರಲ್ಲಪ್ಪ? ಯಾರು ಮಾಡಂಗಿಲ್ಲ ಕರಾವಳಿ ಮುಂದೆ ಅವರು. ಏನ್ರಿ ಫ್ರೀ ಆಗಿ ಕೊಡ್ಬೇಕು ಅವ್ರಿಗೆ? ನೀವು ಹಾಗೆ ಬಂದು ಇಲ್ಲಿ ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ಹೇಳ್ಕೊಡೋದು, ಆಮೇಲೆ ನೀವು ರಾತ್ರಿ 10ಕ್ಕೆ ಹೋಗಿ 7ಕ್ಕೆ ಹೋಗೋದು ಉಸುರು ಮಾಡೋಕ್ಕೆ, ಇನ್ನೊಬ್ಬನ ಹೆಸರು ಮಾಡ್ಕೊಳ್ಳೋದು, ಅದು ಸರಿ ಆಗಲ್ಲ. ಕ್ಲಿಯರ್ ನಿಮ್ದು ಲೀಡ್ ಬ್ಯಾಂಕ್ ಲೀಡ್ ಮಾಡ್ತಾ ಇದೆ ಡಿಸ್ಟಿಕಲ್ಲಿ ಲೀಡ್ ಬ್ಯಾಂಕ್ ಅಲ್ವಾ? ಲೀಡ್ ಬ್ಯಾಂಕ್ ಸ್ಟೇಟ್ ಒಂದು ಗೈಡೆನ್ಸ್ ಇದೆ ಗೊತ್ತಾ? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡ್ರಿ. ಮತ್ತೆ ಇಲ್ಲೇ ಮಾಡಕ್ ಬಂದು ಹೇಳಿ ಕೊಡ್ಬೇಕಲ್ಲ, ಮತ್ತೆ ನಾವು ಉತ್ತರ ಕೇಳ್ತೀವಿ ಅಂತಂದ್ರೆ 25,000 ಬಂದ್ರೆ 23% ಸರ್. 24 ಬಂದೈತಿ. 25,000 ಮೇಲೆ ತಗೊಂಡ್ರೆ 23% ಸರ್. ನಿಮ್ಮದು ಇದನ್ನೇ ಕೊಡೋ ಕೆಪಾಸಿಟಿ ಏನು? ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೇಕು? 1,24,000 ಮುಂದೆ ಕೊಡ್ತೀವಿ. 1,25,000. 1,00,000 ಅವರ ಸಿಬಿಲ್ ಲೋನ್ ಸರ್. ಎಷ್ಟು ಕೊಡ್ತೀರಿ ಗರಿಷ್ಠ? 1,25,000 ಸರ್. ದಯಮಾಡಿ ಇದು ಕೊಡಬೇಕಾದ್ರೆ ಅವ್ರಿಗೆ ಕೆಪಾಸಿಟಿ ಇದೆ. ನೀವು ಮಾಡಿದಾಗ ಅವ್ರು 5,000 ರೂಪಾಯಿ ಸರ್ ಇವಾಗ 5,000 ರೂಪಾಯಿ ಸಂಬಳ ಬಿಡ್ತಾರಲ್ಲ ಇಷ್ಟು ತಿಂಗಳಿಗೆ, ಅವ್ರ ಕೆಪಾಸಿಟಿ ನೋಡ್ಕೊಂಡು ಲೋನ್ ಕೊಡಿ. ಇನ್ಮೇಲೆ ಬಿ ಅಲರ್ಟ್ ಅಂತೇಳಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತೆ ನಿಮ್ಮ ಅವೇರ್ನೆಸ್ ಕೊಟ್ಟರೆ ಜನರಿಗೆ ಇನ್ಮೇಲೆ ರಾತ್ರಿ ಆಗಲಿ ಬೆಳಗ್ಗೆ ಗೈಡೆನ್ಸ್ ಎಲ್ಲ ಆಗಬೇಕು ಪ್ರಕಾರ ನಿಮ್ದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ದಯಮಾಡಿ ಫಾಲೋ ಮಾಡಿ ಅಂತ ನಾನು ನಾವು ಕೂಡ ಒಂದೊಂದು ಸಂಸ್ಥೆಗಳು ಅವ್ರಿಗೆ ಆದಂಥ ನಿಯಮಗಳನ್ನು ಮಾಡಿದ್ರು. ಒಂದು ಹೆಣ್ಮಕ್ಳು ಇನ್ನೊಂದು ಸಂಘದಲ್ಲಿ ಇಲ್ಲದೇ ಇದ್ರೆ ಅವರು ನಮ್ಮ ಈ ಸಂಘದಲ್ಲಿ ಇರುವವರು ಇನ್ನೊಂದು ಕಡೆ ಇರಬಾರ್ದು, ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಗಾಗಿ ಕೆಲವೊಬ್ಬರು ಒಂದೆರಡು ಸಂಘದಲ್ಲಿ ಇದ್ರು ಕೂಡ ಅದರಿಂದ ರಿಮೂವ್ ಆಗಿ ಒಂದೇ ಸಂಘದಲ್ಲಿ ಇರುವಂಗಿತ್ತು. ಈಗ ಒಂದು 15 ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೆಣ್ಮಕ್ಳು 8 ಸಂಘದಲ್ಲಿ ಇದ್ದಾರೆ ಡೈರೆಕ್ಟ್ ಆಗಿ. ಮತ್ತೆ ಇನ್ನೊಂದು ಏನಾಗಿದೆ, ನಾವು ಬ್ಯಾಂಕ್ನಲ್ಲಿ ಎಲ್ಲಿಯಾದ್ರೂ ಲೋನ್ ತಗೊಳ್ಳಿಕ್ಕೆ ಹೋದಾಗ ನಮ್ಮ ಪಾನ್ ಕಾರ್ಡ್ ಅಲ್ಲಿ ಮಾಡಿ ನಮ್ಮ ಸಿಬಿಲ್ ಕೊಟ್ಟು ಇಲ್ಲಿ ಸಂಘಕ್ಕೆ ಲೋನ್ ಕೊಡೋದ್ರಿಂದ ಅವರು ಇಂಡಿವಿಜುವಲ್ ವೈಯಕ್ತಿಕವಾಗಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಸಿಗುವುದೇ ಇಲ್ಲ ಸರ್. ಹಾಗಾಗಿ ಇದ್ರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಸರ್. ಸಂಘದವರು ಇವತ್ತು ಸ್ವಸಹಾಯ ಸಂಘ ಇರುವಂತದ್ದು ಈ ಮೈಕ್ರೋ ಫೈನಾನ್ಸ್ ಇರುವಂತದ್ದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಗೊತ್ತಿದೆ. ಆಮೇಲೆ ಅಷ್ಟು ನಮಗೆ ಎಕ್ಸ್ಪ್ಲೈನ್ ಮಾಡೋಷ್ಟು 1.5 ಕ್ಲಾಸ್ ಮಾತ್ರ ಹೇಳುವಷ್ಟು ಗೊತ್ತಿದೆ. ಬಟ್ ಏನಿದೆ ಅಂತ ಹೇಳಿದ್ರೆ ಇವ್ರು ಕೊಡುವಂಥದ್ದು ಲೋನ್ ಇವ್ರು ಕೂಡ ಕೊಡುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಘ ಅವ್ರಿಗೆ ಟಾರ್ಗೆಟ್ ಇರುತ್ತೆ, ಇಷ್ಟು ಟಾರ್ಗೆಟ್ ಮಾಡಬೇಕು, ಆ ಟಾರ್ಗೆಟ್ ನ ಗಡಿಬಿಡಿಯಲ್ಲಿ ಒಟ್ಟು ಕೊಟ್ಟು ಬಿಡ್ತಾರೆ. ಆದ್ರೆ ಸಂಘದಲ್ಲಿ ಏನಾಗಿದೆ ಜವಾಬ್ದಾರಿ ಏನಾದರೂ ಅನಾಹುತಗಳಾದ್ರೆ ನಿಮ್ಮಂತರ ಪ್ರಕರಣ ಮಾಡೇ ಮಾಡ್ತೀವಿ, ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀವಿ. ಎರಡನೇ ಮಾತೆ ಟಾರ್ಗೆಟ್ ಮುಗಿದ ನೀವು ಗೈಡ್ಲೈನ್ಸ್ ಪ್ರಕಾರ ನಡ್ಕೊಳಕತ್ತೀರಿ ಇಲ್ಲ ಅನ್ನೋದು ಅದನ್ನ ಬಿಟ್ಟು ಔಟ್ ಆಫ್ ದ ಗೈಡ್ಲೈನ್ಸ್ ಏನಾದ್ರು ಮಾಡಿದ್ರೆ ಸರ್ಕಾರಿ ನಿಯಮ ಮತ್ತು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಗೈಡ್ಲೈನ್ಸ್ ಏನಾದ್ರು ಉಳಿಸ್ತಾರೆ ನೀವೇ ರೆಸ್ಪಾನ್ಸಿಬಲ್. ಅರ್ಥ ಮಾಡ್ಕೊಂಡು ಟೈಮಿಂಗ್ ಬಿಟ್ಟು ಅವೆಲ್ಲ ಮಾಡಂಗಿಲ್ಲ. ಅದರ ಉದ್ದೇಶನೇ ನೋಡಿ, ಅದೇ ನಾನು ಆಗ್ಲೇ ಮೆನ್ಷನ್ ಮಾಡೋಂಗೆ ಜವಾಬ್ದಾರಿಯಿಂದ ಸಾಲ್ವ್ ಮಾಡ್ತಕ್ಕಂಥದ್ದು ಒಂದು. ನೀವು ಎಕ್ಸ್ಟ್ರಾ ಜವಾಬ್ದಾರಿ ನಡೆಯಬೇಕಾಗುತ್ತೆ, ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಬೇಕಾಗುತ್ತೆ. ಸುಮ್ಮನೆ ನಮ್ದು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೇ ವ್ಯಕ್ತಿಗೆ 10 ಮಂದಿ ಕೊಡ್ತಕ್ಕಷ್ಟು ಲೋನನ್ನ ಒಬ್ಬನೇ ವ್ಯಕ್ತಿ ಕೊಡ್ತಕ್ಕಂಥ ಹೋಗ್ಬೋದು. ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ನೀವು ಕೊಡಂಗಿಲ್ಲ, ಡೈರೆಕ್ಟ್ಲಿ ಅವಕಾಶ ಕೊಡಂಗಿಲ್ಲ. 10 ಮಂದಿ ಕೊಡ್ತೀರಿ, ಅವೆಲ್ಲ ತೆಗೆದುಕೊಂಡು ಟೀ ಕೊಡ್ತಾರೆ. ಅದು ಹಿಮ್ಮತಿಯಲ್ಲಿ ನಡೀತಿದೆ. ಅದನ್ನು ಕೂಡ ನೀವು ವೆರಿಫೈ ಮಾಡಬೇಕು. ಈ ಹೆಣ್ಮಕ್ಳು ನಿಮಗೆ ಯಾವ ರೀತಿ ಹಳೆ ಸಾಲವನ್ನು ಯಾವ ರೀತಿ ತಿಳಿಸಿದ್ದಾರೆ, ಎಷ್ಟು ಜವಾಬ್ದಾರಿ ಇದ್ದಾರೆ, ಏನು ಕೆಲಸ ಮಾಡ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಬಿಸ್ನೆಸ್ ಮಾಡ್ತಾ ಇದ್ದಾರೋ, ಅವ್ರದ್ದು ಇನ್ಕಮ್ ಎಷ್ಟಿದೆ ಎಲ್ಲವೂ ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಎಲ್ಲ ಚೆಕ್ ಮಾಡ್ಬೇಕಂತ ನಿಮ್ಮ ನಿಯಮಗಳಲ್ಲಿ ಇದೆ. ನೀವು ಟೋಟಲ್ ಇನ್ಕಮ್ ಒಂದು 50% ಮಾತ್ರ ಲೋನ್ ಕೊಡಲಿಕ್ಕೆ ಅರ್ಹತೆ ಇರುತ್ತೆ ನಿಮಗೆ. ಕರೆಕ್ಟು ಯಾವುದೇ ಲೋನ್ ಆದ್ರೂ ಹಂಗೆ ಕೊಡ್ತಾರೆ, ಬ್ಯಾಂಕ್ ಅಲ್ಲಿ ಹಂಗೆ ಕೊಡ್ತಾರೆ, ನಿಮ್ದಾದ್ರೂ ಕೂಡ ಹಂಗೆ ಇದೆ. ಅವ್ರ ಇನ್ಕಮ್ 2 ಲಕ್ಷ ಇದೆ ಅಂದ್ರೆ 1 ಲಕ್ಷ ಮಾತ್ರ ಕೊಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದು
ಅದನ್ನ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿ ಕೊಡಿ. ನೀವು ಡಿನೈ ಮಾಡೋ ಸಮಸ್ಯೆ ಬರಲಿ, ಸಮಸ್ಯೆ ಬಂದಾಗ ನೀವು ಅವರಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೆ ಕಾನೂನು ಪ್ರಕಾರ ಸಹಾಯ ಕೊಡಲಿಕ್ಕೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಇದೆ, ಆಫೀಸರ್ಸ್ ಇದ್ದಾರೆ, ಕಾನೂನು ಇದೆ. ನೀವು ಡಿನೈ ಮಾಡಿ ಅಲ್ಲೇನಾದ್ರು ವೈರಲ್ ಆದ್ರೆ ಘಟನೆ ಆದ್ರೆ ಅದಕ್ಕೆ ಅಟೆಂಡ್ ಮಾಡುವಂತೆ. ನೀವು ಹಂಗಂತ ಹೇಳ್ಬಿಟ್ಟು ನಿಮ್ದು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ನಿಮ್ಮ ದುರಾಸೆ, ನಿಮ್ದು ಕಂಪ್ನಿ ದುರಾಸೆಗೆ ಬಲಿ ಬಿಟ್ಟು ಒಬ್ಬರೇ ವ್ಯಕ್ತಿಗೆ ಸಾಕಷ್ಟು ದುಡ್ಡು ಹೋಗಿ ಅವ್ರದ್ದು ಆಮೇಲೆ ಮುಂದೆ ಇರತಕ್ಕಂಥ ಸ್ಥಿತಿಗೆ ದಯವಿಟ್ಟು ತಲೆಗೆ ಹೋಗಬೇಡಿ. ಈಗ ಯಾವುದೋ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಒಬ್ಬರೇ ವ್ಯಕ್ತಿ 11 ಲಕ್ಷ ಒಂದು ಉದಾಹರಣೆ ಇದೆ. 7 ಜನರ ಹೆಸರಲ್ಲಿ ತಗೊಂತಾರೆ, ಎಲ್ಲವನ್ನ ಬಳಸ್ತಾರೆ, ಲ್ಯಾವಿಶ್ ಜೀವನ ಮಾಡ್ತಾರೆ. ಲ್ಯಾವಿಶ್ ಜೀವನ ಅಂದ್ರೆ ಆಡಂಬರದ ಜೀವನ. ಸಿಂಪಲ್ ಆಗಿ ಜೀವನ ಮಾಡಕ್ ಬರುತ್ತೆ, ಆಡಂಬರ ಜೀವನ ಮಾಡಕ್ ಬರುತ್ತೆ. 10 ಲಕ್ಷ ಸಿಕ್ಕರೆ ಆಡಂಬರ ಜೀವನ ಮಾಡ್ತಾರೆ, 1 ಲಕ್ಷ ಕೊಟ್ಟರೆ ಅಷ್ಟರಲ್ಲಿ ಹಾಸ್ಪಿಟಲ್ ಖರ್ಚು ಹಚ್ಕೊಂಡು ಆರಾಮಾಗಿ ಇರ್ತಿದ್ದವರು. 10 ಲಕ್ಷ ಸಿಕ್ತು ಅಂತ ಲ್ಯಾವಿಶ್ ಜೀವನ ಮಾಡಿದ್ವಿ, ಆರಾಮಾಗಿ ದಿನ ಕಳೆದು ದುಡಿಲಿಲ್ಲ. ಆಮೇಲೆ ಒಂದು ಫೈಲ್ ಎಲ್ಲರೂ ಮುಗಿದು ಹೋಯ್ತು, ನೀವು ರೀಪೇಮೆಂಟ್ಗೆ ಒತ್ತಾಯ ಮಾಡಿದ್ರಿ, ಅವರು ಮೀಡಿಯಾ ಮುಂದೆ ಬಂದು ತನ್ನ ಅಸಹಾಯಕತೆ ತೋಡ್ಕೊಂಡು. ಈ ತರ ವಾಸ್ತವವಾಗಿ ಸಮಾಜದಲ್ಲಿ ಆಗ್ತಾ ಇದೆ. ನೀವು ಲೋನ್ ಕೊಡ್ಬೇಕಾದ್ರೆ ದಯವಿಟ್ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಮತ್ತೆ ತಹಸೀಲ್ದಾರ್ ಮೆನ್ಷನ್ RBI ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ನಿಮ್ದು ರಿಕವರಿ ಆಗಬೇಕು. ರಿಕವರಿಗೆ ಯಾವುದೇ ರೀತಿಯಾದಂತಹ ಅನಧಿಕೃತ ವ್ಯಕ್ತಿಗಳನ್ನ ಬಳಸಬಾರ್ದು. ನೀವು ಯಾವುದೋ ರೌಡಿ ಎಲಿಮೆಂಟ್ಸ್ ಅನ್ನ ಅಥವಾ ನಿಮ್ಮ ಇಲಾಖೆಗೆ ನಿಮ್ಮದು ಫೈನಾನ್ಸ್ಗೆ ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಕಳಿಸ್ಬಿಟ್ಟು ಅವರಿಗೆ ಬೆದರಿಕೆ ಹಾಕೋದು, ಅಲ್ಲಿ ಅವಾಚ್ಯವಾಗಿ ಮಾತಾಡೋದು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇದೆಲ್ಲವೂ ಕೂಡ ಕಾನೂನು ಬಾಹಿರ ಆಗ್ತದೆ. ಒಂದೇ ಒಂದು ಕಂಪ್ಲೇಂಟ್ ಬಂದ್ರು ನಾನು ನೇರವಾಗಿ ಕೇಸ್ ಬುಕ್ ಮಾಡ್ತೀನಿ, ನಾನ್ ವೇಲೇಬಲ್ ಸೆಕ್ಷನ್ಸ್ ಇದೆ, ಅರೆಸ್ಟ್ ಆಗ್ತಾರೆ. ನೇರವಾಗಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ನೀವು ಎಷ್ಟು ಕೆಟ್ಟವಾಗಿ ಮಾತಾಡಿದ ಉದಾಹರಣೆಗಳು ನಮ್ಗೆ ಕೇಳಿ ಬಿದ್ದಿದೆ. ಅದೆಲ್ಲ ಈಗ ನಮ್ಮ ಮೀಡಿಯಾ ಮುಂದೆ ಮೀಟಿಂಗ್ ಅಲ್ಲಿ ಹೇಳ್ತಕ್ಕಂಥದ್ದಿಲ್ಲ. ಅವ್ರು ಬೇರೆಯವ್ರು ತುಂಬ್ತಾರೇನು, ತಹಸೀಲ್ದಾರ್ ತುಂಬ್ತಾರೇನು, ಅವ್ರು ಮೀಡಿಯಾದವ್ರು ತುಂಬ್ತಾರೇನು ಅಂತ ಕೇಳಿದ ಉದಾಹರಣೆ ಈಗ ನೀವು ಕೇಳಿದ್ರು, ನಿಮ್ಮ ಪ್ರತಿನಿಧಿ ಕೇಳಿದಾರೋ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಕೇಳಿದಾರೋ ಗೊತ್ತಿಲ್ಲ ನನಗೆ. ಅದು ಆಗಿದೆ ಅಂತ ಅವ್ರು ಹೇಳಂಗಿಲ್ಲ. ಮತ್ತೆ ನಿಮ್ಗೆ ಯಾವ್ಯಾವ ಹ್ಯಾಶ್ ಮೆಥಡ್ ಯೂಸ್ ಮಾಡಬಾರ್ದು ಅಂತ ಕೂಡ RBI ಗೈಡ್ಲೈನ್ಸ್ ಇದೆ. ಹ್ಯಾಶ್ ಮೆಥಡ್ ಅಂದ್ರೆ ಅರ್ಥ ಆಗುತ್ತಲ್ಲ, ರಿಕವರಿ ಮಾಡ್ಬೇಕಂದ್ರೆ ಹೇಗೆ ರಿಕವರಿ ಮಾಡಬೇಕು ಅಂತ ಇದೆ. ಇಲ್ಲಿ ಆಕ್ಚುಲಿ ಅದ್ರ ಪ್ರಕಾರ ಒಂದು ಯಾವುದೋ ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಅವ್ರು ಕರೆಸ್ಬಿಟ್ಟು ಕೇಳ್ಬೇಕಂತಿದೆ. ಅದು ಆಗಲಿಕ್ಕೆ ಮನೆ ಹೋಗ್ಲಿಕ್ಕೆ ಕೂಡ ಅವಕಾಶ ಇದೆ. ಮನೆ ಹೋಗ್ತಕ್ಕಂಥ ಟೈಮಿಂಗು ತಹಸೀಲ್ದಾರ್ ಹೇಳೋಂಗೆ RBI ಗೈಡ್ಲೈನ್ಸ್ ಇರೋ ಪ್ರಕಾರ ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ. ನೀವು ಬೆಳಗ್ಗೆ 7 ಗಂಟೆ ಹೋಗ್ಕೊಳ್ಳೋದಿಲ್ಲ, ಅದೇ 8 ಗಂಟೆ ತಿರ್ತಾರೆ, ಹೋಗ್ಬಿಟ್ಟು ನೀವು ಕೊಡು ಅಂತ ಕೇಳಿ ಮಾಡಂಗಿಲ್ಲ, ಪದೇ ಕಾಲ್ ಮಾಡಂಗಿಲ್ಲ ಅವ್ರಿಗೆ. ನಾನು ಓದಿ ಹೇಳ್ತೇನೆ ನಿಮಗೆ ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ. ನೀವು ಯಾವ್ದಾದ್ರು ಮೆಥಡ್ಸ್ ಯೂಸ್ ಮಾಡಿದ್ರೆ ನೇರವಾಗಿ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಅನ್ನು ರಿಜಿಸ್ಟರ್ ಮಾಡೋದು ಪಕ್ಕ. ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋದು ಪಕ್ಕ. ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್? ಯೂಸ್ ಆಫ್ ಥ್ರೆಟನಿಂಗ್ ಆರ್ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಂತಿದೆ. ನೀವು ಬೆದರಿಕೆ ಹಾಕ್ತಕ್ಕಂತಹ ಶಬ್ದಗಳನ್ನು ಬಳಸಿದ್ರೆ ಅಥವಾ ಅವಾಚ್ಯ ಪದಗಳನ್ನು ಬಳಸಿದ್ರೆ ದಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ ಸ್ಪಷ್ಟವಾಗಿ RBI ಗೈಡ್ಲೈನ್ಸ್ ಇದೆ. ನಿಮ್ಗೆ ಇದು ಕಾಪಿ ಬೇಕಾದ್ರೆ ಮನೆಯಲ್ಲೇ ಕೊಟ್ಟಿದ್ದೀನಿ, ಈಗ ಮತ್ತೊಂದು ಕಾಪಿ ಬೇಕಾದ್ರೆ ಈ ಸೀಟ್ ಅನ್ನ ಜೆರಾಕ್ಸ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿ ಸರ್. ಮತ್ತೆ ನೆಕ್ಸ್ಟ್, ಪರ್ಸಿಸ್ಟೆಂಟ್ಲಿ ಕಾಲಿಂಗ್ ದಿ ಬಾರೋವರ್ ಆರ್ ಕಾಲಿಂಗ್ ದಿ ಬಾರೋವರ್ ಬಿಫೋರ್ 9 AM ಅಂಡ್ ಆಫ್ಟರ್ 6 PM. ಪರ್ಸಿಸ್ಟೆಂಟ್ಲಿ ಕಾಲಿಂಗ್, ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಫೋನ್ ಹೊಡಿತಾ ಇರೋದು ಬೆಳಗಿನ ಜಾವ 6ರ ಒಳಗಡೆ ಮತ್ತೆ ರಾತ್ರಿ 9ರ ನಂತರ ಇಲ್ಲ, ಬೆಳಗ್ಗೆ 9ರ ಒಳಗೆ ಸಾಯಂಕಾಲ 6ರ ನಂತರ ಪದೇ ಕಾಲ್ ಮಾಡಿ ನಿರಂತರವಾಗಿ ಕಾಲ್ ಮಾಡಿ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಕೂಡ ಹ್ಯಾಶ್ ಮೆಥಡ್ ಆಗಿ ಅದು ಅವಮಾನಕರ ರೀತಿಯಲ್ಲಿ ನೀವು ಅದನ್ನು ರಿಕವರಿ ಮಾಡ್ತಾ ಇದ್ದೀರಿ ಅಂತ ಕನ್ಸಿಡರ್ ಆಗುತ್ತೆ. ಹ್ಯಾರಾಸಿಂಗ್ ರಿಲೇಟಿವ್ಸ್, ಫ್ರೆಂಡ್ಸ್, ಕೋ ವರ್ಕರ್ಸ್ ಆಫ್ ದಿ ಬಾರೋವರ್. ಯಾರು ಸಾಲ ತಗೊಂಡಿರ್ತಾರಲ್ಲ ಅವ್ರ ಫ್ರೆಂಡ್ಸ್, ಅವ್ರ ಸಂಬಂಧಿಕರಿಗೆ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವೇನಾದ್ರೂ ಹ್ಯಾರಾಸ್ಮೆಂಟ್ ಮಾಡಿದ್ರೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ ಆಫ್ ರಿಕವರಿ. ಪಬ್ಲಿಷಿಂಗ್ ದ ನೇಮ್ ಆಫ್ ದಿ ಬಾರೋವರ್ಸ್, ಸಾಲ ತಗೊಂಡವ್ರನ್ನ ನೀವು ಪಬ್ಲಿಷ್ ಮಾಡೋದು, ಅದನ್ನ ಎಲ್ಲರಿಗೂ ಹೇಳೋದು, ಪ್ರಕಟಣೆ ಮಾಡೋದು, ಅದು ಕೂಡ ಹ್ಯಾಶ್ ಮೆಥಡ್ ಆಗುತ್ತೆ. ಅವ್ರಿಗೆ ಅದು ಮಾನವ ಪ್ರಶ್ನೆ ಆಗುತ್ತೆ. ಯೂಸ್ ಆಫ್ ಥ್ರೆಟ್ ಆಫ್ ಯೂಸ್ ಆಫ್ ವೈಲೆನ್ಸ್ ಆರ್ ಅದರ್ ಸಿಮಿಲರ್ ಮೀನ್ಸ್ ಟು ಹಾರ್ಮ್ ದಿ ಬಾರೋವರ್ ಆರ್ ಬಾರೋವರ್ಸ್ ಫ್ಯಾಮಿಲಿ, ಅಸೆಟ್ಸ್, ರೆಪ್ಯುಟೇಷನ್. ನೋಡಿ, ಅವ್ರ ಆಸ್ತಿಗಳಲ್ಲಿ ಹಾನಿ ಮಾಡೋದು, ಅವ್ರದ್ದು ರೆಪ್ಯುಟೇಷನ್ ಹಾಳು ಮಾಡೋದು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಕೂಡ ಇಟ್ ಅಮೌಂಟ್ಸ್ ಟು ರೆಪ್ಯುಟೇಷನ್ ಹಾಳು ಮಾಡತಕ್ಕಂಥ ಅವ್ರಿಗಿರ್ತಕ್ಕಂಥ ಏನು ಹೆಸರು ಇರುತ್ತೆ ಸಮಾಜದಲ್ಲಿ ಅದನ್ನ ಹಾಳು ಮಾಡುವಂಥದ್ದು. ಆ ಮೆಥಡ್ ಅನ್ನು ಬಳಸಿದ್ರೆ ಅದು ದಟ್ ಬಿಕಮ್ಸ್ ದಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ ಆಫ್ ರಿಕವರಿ. ನೇರವಾಗಿ ಅವರು ಕೇಸ್ಗೆ ಬರುತ್ತೆ. ಮಿಸ್ಲೀಡಿಂಗ್ ದ ಬಾರೋವರ್ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ ದ ಡೆಟ್ ಆರ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ರಿಪೇಮೆಂಟ್. ಬಹುಶಃ ಅದು ಅಲೋವಿಲ್ಲ ಅಂತ ಅನ್ಸುತ್ತೆ ನನಗೆ. ಸಿಂಗಲ್ ಇಂಡಿವಿಜುವಲ್ ಆಗಿ ನೋಡ್ಕೊಂಡು ಅದಕ್ಕೆ ರೀಪೇಮೆಂಟ್ ಮಾಡ್ಲಿಕ್ಕೆ ಅವರೇ ಜವಾಬ್ದಾರರು. ಅದು ಫಿಕ್ಸ್ಡ್ ನಿಮ್ದೇನು ಬ್ಯಾಕ್ ಸೀಟ್ ಅಲ್ಲಿ ಏನಿರ್ತಲ್ಲ ಅಲ್ಲಿರ್ತಕ್ಕಂಥದ್ದು ರಿಕವರಿ ಟೈಮಿಂಗು, ರೀಪೇಮೆಂಟ್ ಟೈಮಿಂಗು ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲವೂ ಅಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ ಅದ್ರ ಪ್ರಕಾರ ನೀವು ಮಾಡ್ತೀವಿ. ಅದನ್ನ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡೂ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತಿನ ಆಡು ಭಾಷೆಯಲ್ಲಿ ಪಾಸ್ಬುಕ್ ಅಂತ ಹೇಳ್ತೀವಿ, ಪಾಸ್ಬುಕ್ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದು ನೀಟಾಗಿ ಕೊಡಬೇಕು. ಅದು
ತಾವೆಲ್ಲ ಜವಾಬ್ದಾರಿಯಿಂದ ಜವಾಬ್ದಾರಿ ಸಂಸ್ಥೆಯಾಗಿ ಕೆಲಸ ಮಾಡಿದ್ರೆ ನಮ್ದು ಯಾವುದು ತಕರಾರಿಲ್ಲ ಅಂತ ಹೇಳಿ ಬಯಸ್ತೇನೆ. ತಾವೆಲ್ಲ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ಲೋನ್ ಅನ್ನ ಕೊಡಿ, ಅದನ್ನ ರಿಕವರಿ ಮಾಡಲಿಕ್ಕೆ ಕಾನೂನು ಪ್ರಕಾರ ಇರ್ತಕ್ಕಂಥ ಮೆಥಡ್ಗಳನ್ನು ಮಾತ್ರ ಬಳಸಿ ಅಂತ ಹೇಳಿ ಪರಿಣಿತ ಅಕಾಡೆಮಿ ದಾಂಡೇಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ. ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ನಮ್ಮ ತರಬೇತಿಗಳು ನವೋದಯ, ಸೈನಿಕ್, ಮುರಾರ್ಜಿ, ಮಿಲಿಟರಿ, ರಾಷ್ಟ್ರೀಯ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು, LKGಯಿಂದ 10ನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು, ಚೈಲ್ಡ್ ಕೇರ್ ಸೆಂಟರ್. ನಮ್ಮ ವಿಶೇಷತೆ, ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ, ಸುಸಜ್ಜಿತ ತರಗತಿ ಕೋಣೆಗಳು, ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ. ಮಕ್ಕಳಿಗೆ ಪ್ರತ್ಯೇಕ ಗಮನ, ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ. ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಶ್ರೇಯೋಪಯೋಗಿ ಶಿಕ್ಷಕರ ತಂಡ. ಸಮ್ಮರ್ ವೆಕೇಶನ್ ಕ್ಲಾಸಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ. 8, 9, 10ನೇ ತರಗತಿಗಳಿಗೆ ಇಂಗ್ಲಿಷ್, ಗಣಿತ ಮತ್ತು ವಿಜ್ಞಾನ ತರಗತಿಗಳು. 3ರಿಂದ 7ನೇ ತರಗತಿಗಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು. ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ. 2ರಿಂದ 5 ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ. ಹೊಸದಾಗಿ ಜೊಯ್ಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ. ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ. ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ. ಪರಿಣಿತ ಅಕಾಡೆಮಿ, ನಿಮ್ಮ ಯಶಸ್ಸಿನ ದಾರಿ. ಸಂಪರ್ಕಿಸಿ 7204618832. ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್, JN ರೋಡ್, ದಾಂಡೇಲಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.